ಸತ್ಯ, ಅದೇನಿದೆಯೋ ನಾನೇ ಬಂದು ಮಾತಾಡ್ತೀನಿ. ಮೊದಲಿನಿಂದ ಹೊರಡು ಪ್ಲೀಸ್. ಅಯ್ಯೋ ಒಳ್ಳೆ ಹೆದ್ರು ಪುಕ್ಲ ಅಮೂಲ್ ಬೇಬಿ ನೀನು. ಹಾಗೆ ಅನ್ಕೊಳಮ್ಮ, ಮನೆಯವ್ರು ಯಾರ್ದು ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಇಲ್ಲಿಂದ ಹೊರಡು ಸತ್ಯ. ಅಲ್ಲ ನೋಡಿದ್ರು ಏನು, ನಾನು ಅಂಕಲ್ನ ನೋಡಿ ಮಾತಾಡ್ಕೊಂಡು ಹೋಗ್ತಿದ್ದೀನಿ ಅಂತೀನಿ. ಅಲ್ಲೇ ಒಂದು ಸಮಸ್ಯೆ ಇದೆ, ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ನೀನ್ ಮೊದಲಿನಿಂದ ಹೊರಡು. ಸಮಸ್ಯೆ ಸತ್ಯ ಪ್ಲೀಸ್, ಮನೆಯವ್ರು ನೋಡೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಡು ಪ್ಲೀಸ್. ಆಯ್ತು ಹೊರಡು ಸತ್ಯ ಪ್ಲೀಸ್. ಸತ್ಯ ಹೋದ್ಲಲ್ವಾ ಈಗ? ಇಲ್ಲ ಅಕ್ಕ, ಈ ನಡುವೆ ನಿನಗೆ ಯಾರನ್ನು ನೋಡಿದ್ರು ಸತ್ಯ ಥರನೇ ಕಾಣ್ತಿದ್ದಾಳೆ ಅನ್ಸುತ್ತೆ. ಅಯ್ಯೋ ಒಳ್ಳೆ ಅಕ್ಕ, ನಾನು ಒಳಗಡೆ ಇರ್ತೀನಿ, ನೀನು ರೀ. ಸತ್ಯ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಏನೇ ಸೀತಾ ನಿಂದು? ನಿಜ ಹೇಳ್ತಿದ್ದೀನಿ, ಅವಳು ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ. ಏನೋ ಮಾಡ್ತಾ ಇದ್ದಾಳೆ. ನಾನು ಅನ್ಕೊಂಡಿದ್ದೆಲ್ಲ ನಿಜ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಓ ನೀನೋ ನಿನ್ನ ನಿಜಾನೋ ಅಲ್ವೇ ಸೀತಾ? ಯಾರ್ಯಾರೋ ಏನೇನೋ ಹೇಳಿದ್ದನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡ್ರೆ ಇದು ಹೀಗೆ ಆಗೋದು. ಒಂದು ವೇಳೆ ಸತ್ಯ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಇಟ್ಕೊ. ಅವಳು ಬಂದಿದ್ರೆ ನನ್ನನ್ನು ಮಾತಾಡದೆ ಇರ್ತಿದ್ಲೇನೆ? ಅಯ್ಯೋ, ಅವಳು ನಿಮ್ಮನ್ನು ಯಾಕೆ ಮಾತಾಡಿಸ್ತಾಳೆ? ಕಾರ್ತಿಕನ್ ಮೀಟ್ ಮಾಡಕ್ಕೆ ಬಂದಿದ್ಲು. ನನಗೆ ಯಾಕೋ ಅವಳು ಅವ್ನ ರೂಮಿಗೆ ಹೋಗಿದ್ಲು ಅಂತ ಅನುಮಾನ. ಎಲ್ಲದಕ್ಕೂ ಒಂದು ಲಿಮಿಟ್ ಇರಲಿ ಅಂತ ಹೇಳಬೇಕಾದ್ದು ಕಾರ್ತಿಕ್ಗಲ್ಲ ಕಣೆ, ನಿನಗೆ. ಅನುಮಾನ ಪಡೋದಕ್ಕೂ ಒಂದು ಲಿಮಿಟ್ ಇರಬೇಕು ಕಣೆ. ತಲೆಯಲ್ಲಿ ಏನಿರುತ್ತೋ ಅದು ಕಣ್ಣು ಮುಂದೆ ಕಾಣುತ್ತೆ. ಮೊದಲು ಅವಳನ್ನು ನಿನ್ನ ತಲೆಯಿಂದ ಆಚೆ ಕಳಿಸು. ಇಲ್ಲ ರೀ, ನೀವು ಯಾಕೆ ನನ್ನನ್ನು ನಂಬ್ತಾ ಇಲ್ಲ? ಆಯಿತು, ಒಂದು ವೇಳೆ ಆ ಭ್ರಮೆನೇ ನಿಜ ಆದರೆ ಆ ಭ್ರಮೆ ನನಗೆ ಯಾಕೆ ಬರಬೇಕು? ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ರೀ. ಏನೋ ಸಮಸ್ಯೆ ಆಗ್ತಾ ಇದೆ. ಇದಕ್ಕೇನಾದರೂ ಮಾಡಬೇಕು ರೀ. ಸರಿ, ಏನಾದರೂ ಮಾಡಬೇಕು. ಏನು ಮಾಡಬೇಕು ಅಂತಾದರೂ ಹೇಳೋ. ಗೊತ್ತಿಲ್ಲ ರೀ, ಆದರೆ ಕಾರ್ತಿಕನ ಮದುವೆ ನಾವು ಅಂದ್ಕೊಂಡು ಹಾಗೆ ಅವನ ಜಾತಕ ಕೂಡ ಬಂದಿರೋ ಹುಡುಗಿ ಜೊತೆ ಆದಷ್ಟು ಬೇಗ ಆಗಬೇಕು. ಹೌದು ಕಣೆ ಸೀತಾ, ನಮ್ಮ ಉದ್ದೇಶನೂ ಅದೇನೇ ಅಲ್ವಾ? ಹಾಗಿದ್ರೆ ನೀವು ಯಾಕೆ ಗುರುಗಳ ಹತ್ರ ಒಂದ್ಸಲ ಮಾತಾಡಬಾರ್ದು? ನನಗೂ ಸಮಾಧಾನ ಆಗುತ್ತೆ. ಆಯ್ತು, ನಾನು ಗುರುಗಳ ಹತ್ರ ಮಾತಾಡ್ತೀನಿ. ಹಲೋ ಸತ್ಯ, ನಾನಮ್ಮ ಊರ್ಮಿಳಾ. ಹಲೋ ಅಕ್ಕ, ನೀವು ನನ್ನನ್ನು ನೆನ್ಪಿಟ್ಕೊಂಡು ಕಾಲ್ ಮಾಡಿದ್ದೀರಾ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ಹೇಗಿದ್ದೀರಾ? ಓಹೋ, ಸಾಕು ಸುಮ್ಮನೆ ಇರಮ್ಮ. ನಾವೆಲ್ಲ ನಿನ್ನ ನೆನ್ಪಿಟ್ಕೊಂಡಿದ್ದೀವಿ, ಆದರೆ ನಮ್ಮನ್ನೆಲ್ಲ ಮರ್ತಿರೋದು ನೀನೇ. ಅಲ್ಲಮ್ಮ ಸತ್ಯ, ಹೀಗೆಲ್ಲೋ ಇದ್ಕೊಂಡು ಹೇಗಿದ್ದೀರಕ್ಕ ಅಂತ ಕೇಳಕ್ ಬದಲು ಮನೆಗೆ ಬಂದಾಗ ನನ್ನ ನೋಡಿ ನಕ್ಕು ಅಕ್ಕ ಹೇಗಿದ್ದೀರಾ ಅಂತ ಬಾಯಿ ತುಂಬ ಮಾತಾಡ್ಸಿದ್ರೆ ನಮಗೂ ಖುಷಿ ಆಗ್ತಿರ್ಲಿಲ್ವಾ?
ಅಕ್ಕ ಅದು ಸಾಕು ಸುಮ್ಮನೆ ಇರಮ್ಮ ಸತ್ಯ. ಅಲ್ಲ, ನಾನು ನಿನ್ನ ಕಡೆ ನೋಡಿ ಕೈ ತೋರಿಸಿ ಹಾಯ್ ಅಂತ ಇದ್ದೀನಿ, ನೀನು ನನ್ನನ್ನು ನೋಡಿನೂ ನೋಡದೇ ಇರೋಳಗೆ ಹೋಗ್ಬಿಟ್ಟಲ್ಲ. ಇದು ನಿನಗೆ ಸರಿನಾ? ಯಾಕಮ್ಮ ಸತ್ಯ, ನನ್ನ ಮೇಲೆ ನಿನ್ನ ಕೋಪನಾ? ಹೌದು, ನನ್ನ ಮೇಲೆ ಕೋಪ ಬರೋಕ್ಕೆ ನಾನೇನು ಮಾಡಿದ್ದೀನಿ? ಅಯ್ಯೋ ಚೇಚೆ, ಹಾಗೆಲ್ಲ ಏನಿಲ್ಲ ಅಕ್ಕ. ಅದು ಯಾವುದೋ ಒಂದು ಅರ್ಜೆಂಟ್ ಕೆಲಸ ಬಂತು, ಹಾಗಾಗಿ ಅಲ್ಲಿಂದ ಹೊರಟ್ಬಿಟ್ಟೆ ಅಷ್ಟೆ. ಹೌದಾ? ಆದರೂ ಮನೆವರೆಗೂ ಬಂದು ಒಳಗಡೆ ಬರದೆ ಹೋಗೋದು ತಪ್ಪಲ್ವಾ ಸತ್ಯ? ನನಗೆ ಅರ್ಥ ಆಯ್ತು ಬಿಡು. ಈ ಮನೇಲಿ ನಿನಗೆ ಅವಮಾನ ಆಗಿದ್ದನ್ನ ನೀನಿನ್ನೂ ಹಾಗೆ ಮನಸ್ಸಲ್ಲೇ ಇಟ್ಕೊಂಡಿದ್ಯಾ. ಅದಕ್ಕೆ ನಿನ್ನ ಮನೆಗೆ ಬಂದಿಲ್ಲ ಅಲ್ವಾ? ಇಲ್ಲ ಅಕ್ಕ, ಅದು ಯಾವುದೋ ಒಂದು ಕೆಟ್ಟಗಳಿಗೆ ಹಾಗೆಲ್ಲ ಆಗೋಯ್ತು. ಅದನ್ನೆಲ್ಲ ನಾನು ಯಾಕೆ ಮನಸ್ಸಲ್ಲಿ ಇಟ್ಕೊಳ್ಳಿ? ಅಷ್ಟಕ್ಕೂ ನಿಮ್ಮ ಮನೇಲಿರೋರೆಲ್ಲ ಚಿಂದಂತ ಮನಸ್ಸಿರೋರು. ಅದು ಗೊತ್ತಿದ್ದು ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ತೀನಾ? ನೋಡು, ಇಷ್ಟೆಲ್ಲ ಗೊತ್ತಿದ್ದು ಮನೆವರೆಗೂ ಬಂದು ಒಂದು ಹೆಜ್ಜೆ ಮನೆಗೆ ಬಂದು ಹೋಗ್ಬೋದಾಗಿತ್ತಾನೆ. ಅದು ಸರಿ, ನೀನಿಲ್ಲಿಗೆ ಯಾಕೆ ಬಂದಿದ್ದೆ? ಅದು ಅದು ಅಲ್ಲೊಂದು ಗಾಡಿ ರೋಡ್ ಮಧ್ಯೆ ಕೆಟ್ಟು ನಿಂತಿದೆ ಅಂತ ಫೋನ್ ಬಂದಿತ್ತು, ಹಾಗಾಗಿ ಅಲ್ಲಿ ಬಂದಿದ್ದೆ ಅಕ್ಕ. ಅಷ್ಟೇನಾ? ಅಲ್ಲ, ನೀನು ನನ್ನಿಂದ ಬೇರೆ ವಿಷಯ ಮುಚ್ಚಿಡ್ತಿಲ್ಲ ತಾನೇ? ಇಲ್ಲ ಅಕ್ಕ, ಮುಚ್ಚಿಡೋದೇನಿದೆ? ಹಾಗೇನಾದರೂ ಇದ್ರೆ ಮೊದಲು ನಿಮ್ಮ ಹತ್ರನೇ ಹೇಳೋದು. ಹೌದಾ? ಸರಿ, ಹೋಗ್ಲಿ ಬಿಡಮ್ಮ ಸತ್ಯ. ನಾನು ಈ ವಿಷಯನ ಇನ್ನು ಜಾಸ್ತಿ ಕೆತ್ಕೋಕೆ ಹೋಗಲ್ಲ. ಆದರೆ ಮುಂದಿನ ಸಲ ನಿನ್ನ ಮನೆ ಹತ್ರ ಬಂದಾಗ ಮನೆಗೆ ಬಂದು ನಮ್ಮನ್ನೆಲ್ಲ ಮಾತಾಡಿಸ್ಕೊಂಡೆ ಹೋಗಬೇಕು, ಸರಿನಾ? ಸರಿ ಅಕ್ಕ. ಸರಿ ಅಮ್ಮ. ಹರಸಿ ಆರತಿ